ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾಯ ನಮಃ. ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ತಾಂತ್ರಿಕ ಎಂಪಿ ನಾಯಕ್. ವೀಕ್ಷಕರೇ, ಕುದುರೆ ಫೋಟೋವನ್ನ ಯಾರೆಲ್ಲ ಮನೆಯಲ್ಲಿ ಇಟ್ಕೊಂಡಿದ್ದೀರಿ ಅಥವಾ ಯಾರೆಲ್ಲ ಮನೆಯಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ ಯೋಚನೆಗಳನ್ನ ಮಾಡ್ತಾ ಇದ್ರೆ ಈ ಒಂದು ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನನ್ನ ನಂಬರ್ಗೆ ಕರೆ ಮಾಡಬಹುದು. ವೀಕ್ಷಕರೇ, ಒಂದು ಕುದುರೆ ಫೋಟೋವನ್ನ ಮನೆಯ ಒಳಭಾಗದಲ್ಲಿ ಯಾವ ಜಾಗದಲ್ಲಿ ಇಡಬೇಕು ಅಥವಾ ಯಾವ ದಿಕ್ಕಿನಲ್ಲಿ ಇಡಬೇಕು ಅಂತ ಹೇಳಿ ಎಲ್ಲರಿಗೂ ಕೂಡ ಒಂದು ಸ್ವಲ್ಪ ಕನ್ಫ್ಯೂಷನ್ ಅನ್ನೋದು ಇದ್ದೇ ಇರ್ತದೆ. ಹಾಗಾದ್ರೆ ಕುದುರೆ ಫೋಟೋನ ಇಟ್ಕೊಂಡ ಮಾತ್ರಕ್ಕೆ ಅಭಿವೃದ್ಧಿ ಏಳಿಗೆ ಇಂಪ್ರೂವ್ಮೆಂಟ್ ಅನ್ನೋದಾಗ್ತದೆ ಅನ್ನೋದು ವಾಡಿಕೆ ಇರೋದಾದ್ರೆ ಯಾವ ಜಾಗದಲ್ಲಿ ಇಟ್ಟರೆ ಯಾವ ರೀತಿ ಅಭಿವೃದ್ಧಿ ಆಗ್ತದೆ, ಯಾರಿಗೆಲ್ಲ ಅಭಿವೃದ್ಧಿ ಆಗ್ತದೆ ಅನ್ನೋದನ್ನ ನಾನು ಸಂಪೂರ್ಣವಾಗಿ ಈ ಒಂದು ರೀಲ್ಸ್ ಅಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಮತ್ತು ರೀಲ್ಸ್ ಕಳೆದು ಹೋಗಿದ್ದಕ್ಕೆ ಮುಂಚೆ ಇದನ್ನ ಸೇವ್ ಮಾಡ್ಕೊಳ್ಳಿ. ಹಾಗಾದ್ರೆ ವೀಕ್ಷಕರೇ, ಒಂದು ಕುದುರೆ ಫೋಟೋ ಮನೆಯ ಒಳಭಾಗದಲ್ಲಿ ಇಡಬೇಕಾಗ್ತದೆ ಮತ್ತು ಮನೆಯ ಒಳಗಡೆಯಿಂದ ಬರುವ ಹಾಗೆ ಆ ಒಂದು ಕುದುರೆ ಫೋಟೋವನ್ನು ಇಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಕುದುರೆ ಫೋಟೋ ನೇರವಾಗಿ ಆ ಒಂದು ದೃಷ್ಟಿ ಮುಖ್ಯ ದ್ವಾರದ ಕಡೆಗೆ ಇರಬಾರ್ದು ಮತ್ತು ಈಶಾನ್ಯ ದಿಕ್ಕಿನಲ್ಲಿ ಇಟ್ಟರೆ ಈ ಒಂದು ಪ್ರಮೋಷನ್ಸ್ ಆಗಿರ್ಬೋದು, ಬಿಸ್ನೆಸ್ ಅಭಿವೃದ್ಧಿಗಳಾಗಿರ್ಬೋದು, ಈ ರೀತಿ ಆದ್ರೆ ನೈಋತ್ಯ ಭಾಗದಲ್ಲಿ ಇಟ್ಟರೆ ಏಳಿಗೆ ಇಂಪ್ರೂವ್ಮೆಂಟ್ ಅನ್ನೋದು ಕಾಣ್ತದೆ. ಮತ್ತು ಯಾವುದೇ ಕಾರಣಕ್ಕೂ ನೈಋತ್ಯ ಆಗಿರ್ಬೋದು ಈಶಾನ್ಯಗಳನ್ನ ಬಿಟ್ರೆ ದಕ್ಷಿಣದಲ್ಲಿ ಏನಾದ್ರೂ ನೀವು ಕುದುರೆ ಫೋಟೋಗಳನ್ನ ಇಟ್ಟಿದ್ದೆ ಅಂತ ಆದ್ರೆ ಮಕ್ಕಳಿಗೆ ಅಭಿವೃದ್ಧಿ, ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಕಂಡು ಬರ್ತದೆ. ಹಾಗಾದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕೂಡ ಕರೆ ಮಾಡಿ. ನಮಸ್ಕಾರ.